ಎಸ್ ಸರ್, ಸಹಜವಾಗಿ ಹೇಳ್ತಾ ಇದ್ರಿ, ಕೆಲವು ಘಟನೆಗಳು ಕೂಡ ಆಗಿದ್ದಾವೆ, ಬೆಳಕಿಗೆ ಬರದೇ ಇರುವಂತಹ ಪ್ರಕರಣಗಳು ಕೂಡ ಇತ್ತು, ಹಲವು ಸಂದರ್ಭಗಳಲ್ಲಿ ಇದೇ ರೀತಿಯಾದ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು ಸರ್. ಅಂತಹ ಸನ್ನಿವೇಶಗಳನ್ನು ಇಷ್ಟೊಂದು ಸೀರಿಯಸ್ ಆಗಿ ದರ್ಶನ್ ಅವ್ರು ತಗೊಳ್ಳುವಂಥ ಅವಶ್ಯಕತೆ ಇರ್ತಿತ್ತಾ ಅನ್ನುವಂಥದ್ದು ಸರ್. ಸಹಜವಾಗಿ ಒಂದು ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಅವರೇ ಅದನ್ನ ಮುಂದಾಳತ್ವ ವಹಿಸ್ಕೊಂಡು ಅದನ್ನ ಬುದ್ಧಿ ಮಾತು ಹೇಳಿ ಸರಿಪಡಿಸುವಂಥ ಕೆಲಸಗಳನ್ನು ಮಾಡಬೇಕೆ ಹೊರತು ತಾವೇ ಅದನ್ನ ಪ್ರೇರೇಪಿಸುವಂಥ ಕೆಲಸ ಆಗ್ಬಾರ್ದಿತ್ತ ಅನ್ನುವಂಥ ಮಾತುಗಳು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಸರ್, ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರ್ತದೆ ಸರ್. ಇವಾಗ ಒಂದು ಅರ್ಥ ಮಾಡ್ಕೊಳ್ಳೆ, ನಾನು ಹಿಂದೆನೇ ಹೇಳಿದ್ದೆ, ವ್ಯಕ್ತಿಗೆ ಯಾವತ್ತೂ ಅಷ್ಟೇ ದೇಹ ತೂಕಕ್ಕಿಂತ ನಮ್ಮ ಮಾತಿನಲ್ಲಿ ತೂಕ ಇರಬೇಕು ಅಂತ, ನಡವಳಿಕೆಯಲ್ಲೂ ತೂಕ ಇರಬೇಕು ಸರ್. ಇವತ್ತಿಗೂ ನಾವು ಎಷ್ಟೋ ಕಲಿಯುವಂಥದ್ದಿದೆ ಸರ್. ಸರ್, ನನ್ನ ಮಗ ನನಗೆ ಹೇಳುವಂಥದ್ದಿದೆ ಸರ್. ನನ್ನ ಮಗ ಎಷ್ಟೋ ಸಲ ಹೇಳಿದಾರೆ ಇದೆ, ಇಲ್ಲ ನಮ್ಮ ಪಪ್ಪ ಹಿಂಗೆ ನಡ್ಕೋತಾರೆ, ಹಿಂಗೆ ಇರಬಾರ್ದು ಅದು ಇದು ಅಂತ. ಸರ್, ನಾನು ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ನಾನು ಯಾವತ್ತೂ ಅದನ್ನು ಸಮರ್ಸ್ಕೊಂಡಿಲ್ಲ. ನಾನು ಹಿಂಗೆ ಇರ್ತೀನಿ, ಆ ಮಕ್ಳು ಹೇಳೋದು, ನನ್ನ ಮಗ 13 ವರ್ಷ, ನನ್ನ ಮಗಳು 12 ವರ್ಷ, ನನ್ನ ಮಗ 12 ವರ್ಷ, ನನ್ನ ಮಗಳು 7 ವರ್ಷ, ಇವತ್ತಿಗೂ ಅವ್ರು ಹೇಳೋದನ್ನು ನಾನು ಕೇಳಿದ್ದೀನಿ ಸರ್. ನಾವು ಕಲಿಯುವಂಥವ್ರು ಆದರೆ ದಾರಿಯಲ್ಲಿ ಹೋಗೋ ದಾಸಪ್ಪ ಹೇಳೋರು ನಾವು ಕಲಿತೀವಿ ಸರ್. ಕಲಿಯದೆ ಇರುವಂಥವ್ರು ಭಗವಂತ ಪ್ರತ್ಯಕ್ಷ ಆಗಿ ನೀನು ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬದಲಾಯಿಸ್ಕೊ ಅಂದ್ರೂ ಕೂಡ ಬದಲಾಯಿಸ್ಕೊಳ್ಳೋಕ್ಕೆ ಆಗ್ಲಿಲ್ಲ ಅಂದ್ರೆ ಭಗವಂತ ಆದ್ರೂ ಏನ್ ಮಾಡೋಕ್ಕಾಗ್ತದೆ, ಅದು ಅವ್ರವ್ರಿಗೆ ಬಿಟ್ಟಿರ್ತದೆ ಸರ್. ಈಗ ಸಹಜವಾಗಿ ಅಂದ್ರೆ ಪವಿತ್ರ ಅವರಿಗೆ ಒಂದು ಮೆಸೇಜ್ ಕಳಿಸಿರ್ತಕ್ಕಂಥದ್ದು ಜಸ್ಟ್ ಸಹಜವಾಗಿ ಸೋಷಿಯಲ್ ಮೀಡಿಯಾ ಇವತ್ತು ಯಾವ ಮಟ್ಟದ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಸರ್. ಒಂದು ಮೆಸೇಜನ್ನು ಪವಿತ್ರ ಅವ್ರಿಗೆ ಕಳಿಸಿರುವಂತಹ ವಿಚಾರನ ಇಷ್ಟೊಂದು ಸೀರಿಯಸ್ ಆಗಿ ದರ್ಶನ್ ಅವ್ರು ಯಾಕೆ ತಗೊಂಡ್ರು ಅನ್ನುವಂಥದ್ದು. ಯಾಕಂದ್ರೆ ನೀವೆಲ್ಲ ಘಟನೆಗಳನ್ನು ನೋಡಿರ್ತೀರಾ, ಅವತ್ತಿನ ಸಂದರ್ಭದಲ್ಲೂ ಇಂತಹ ಬೆಳವಣಿಗೆಗಳು ಆಗಿರ್ತವೆ. ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗುವಂಥ ಸಂದರ್ಭಗಳು ಏನಿತ್ತು, ಯಾಕೆ ಅನ್ನುವಂಥದ್ದು ಸರ್. ಸರ್, ಸಮಯ ಸಂದರ್ಭ ಪರಿಸ್ಥಿತಿ ಹೆಂಗಿತ್ತು ನಮಗಂತೂ ಗೊತ್ತಿಲ್ಲ ಸರ್. ಯಾಕಂದ್ರೆ ಎಂಥವ್ರಿಗೂ ಒಂದಷ್ಟು ಕ್ಷಣ ನೀವು ಮನುಷ್ಯ ಆದ್ಮೇಲೆ ನಿಮಗೂ ಕೋಪ ಬರುತ್ತೆ, ನನಗೂ ಕೋಪ ಬರುತ್ತೆ. ಬಟ್ ಏನಾಗ್ತದೆ ಅಂದರೆ ನಾವೊಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕೂತ್ಕೋಬೇಕಾಗ್ತದೆ, ಅಥವಾ ನಾವು ಮೈಗೆ ಅಂಟಿಸ್ಕೊಂಡಿರೋ ಚಟ್ಟಕ್ಕೆ ಹಚ್ಚುವಂಥ ಸಂದರ್ಭಗಳು ಬರ್ತವೆ. ಯಾವುದೇ ಅತಿರೇಕ ಆದ್ರೂ ತಪ್ಪಾಗ್ತದೆ ಸರ್. ನಾನು ಇವಾಗ ಓವರಾಗಿ ಊಟ ಮಾಡೋರು ತಿಂದಿರೋದು ಕಕ್ಕಲೇಬೇಕು, ಓವರಾಗಿ ಕುಡಿದ್ರು ಏನಾಗ್ತದೆ ಕಂಟ್ರೋಲ್ ಮೀರಿ ಹೋಗಲೇಬೇಕು. ಸೊ ಹಂಗಾಗಿ ಏನಾಗ್ತದೆ, ಸಮಯ ಸಂದರ್ಭ ಹೆಂಗಿತ್ತು ಗೊತ್ತಿಲ್ಲ. ಆಮೇಲೆ ಜೊತೆಲಿರೋರು ಯಾವ ರೀತಿ ಆ ಟೈಮಲ್ಲಿ ಅವ್ರಿಗೆ ಸ್ಪಂದಿಸಿದ್ರು ಏನೋ ಅಂತ ಗೊತ್ತಿಲ್ಲ. ಬಟ್ ಮಾಡಿರೋದಂತೂ ತಪ್ಪು ಸರ್. ಅಚಾತುರ್ಯ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಏನು ಮಾಡಬೇಕು, ಅದು ಕಾನೂನಿನ ದೃಷ್ಟಿಯಿಂದ ಅದೇನು ಮಾಡಬೇಕು ಮಾಡ್ತಾ ಇದ್ದಾರೆ ಸರ್. ಸರ್, ಈಗ ಸಹಜವಾಗಿ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಸಾಕಷ್ಟು ಸಂದರ್ಭದಲ್ಲಿ ಪಾರ್ಟಿ ಮಾಡಿರ್ತೀರಿ, ಆ ಘಟನೆಗಳನ್ನು ನೋಡಿರ್ತೀರಿ, ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಹೋಗಿದ್ದೀರಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಶೂಟಿಂಗ್ ಸ್ಪಾಟ್ ಅಂತಂದಮೇಲೆ 100 ಕಡೆ ಓಡಾಡಿದ್ದೀರಿ. ಈ ಅಂಥ ಸಂದರ್ಭದಲ್ಲಿ ಅವರೆಲ್ಲೋ ತಮ್ಮ ಒಂದು ಸ್ಥಿಮಿತವನ್ನ ಕಳ್ಕೊಳ್ಳುವಂತಹ ಮನಸ್ಥಿತಿಗೆ ಬರ್ತಾ ಇದ್ರಾ ಅನ್ನುವಂಥದ್ದು ಸರ್. ಸರ್, ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಕಳ್ಕೊಂಡಿರೋದು ಉಂಟು, ಅವರು ಕಳ್ಕೊಂಡಿರೋದು ಉಂಟು. ಜೊತೆಲಿ ನಾವಿಬ್ರು ಜೊತೆಲಿದ್ವಲ್ಲ ಸರ್, ಅವಾಗ ನಾನು ಚಾಲೆಂಜ್ ಮಾಡ್ತೀನಿ, ನಾವಿಬ್ರು ಜೊತೆಲಿದ್ದಾಗ ಯಾವುದಾದ್ರೂ ಅಚಾತುರ್ಯ ನಡೆದಾಗ್ಲೂ ನಾನು ಧೈರ್ಯ ಮಾಡಿ ಹೇಳಿದ್ದೀನಿ, ಇದು ತಪ್ಪು. ಯಾರಿಗೆ ಕೈ ಮಾಡಿದ್ರು ನಾನು ಹೇಳ್ತಾ ಇದ್ದೆ, ನೀವು ಮಾಡಬಾರ್ದು, ಇದನ್ನ ಯಾಕೆ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ, ಅದರಿಂದ ಏನು ಸಿಗ್ತದೆ ನಿಮಗೆ, ಬೇಕಾ, ನಿಮ್ಗೆ ಅವಶ್ಯಕತೆ ಇದೆಯಾ ಅಂತೇಳಿ ಎಷ್ಟೋ ಸಲ ನಾನು ಬದಲಾಯಿಸಿರೋದು ಉಂಟು. ಎಷ್ಟೋ ಸಲ ನಾನು ಕೋಪ ಮಾಡಿ ಮಾತಾಡ್ಕೊಂಡೋಗ್ಲಿ ಇವರು ನನ್ನ ತಾಳ್ಮೆ ಮಾಡಿ, ಬೇಡ ನಿರ್ಮಾಪಕರೇ, ನೀವು ನನಗೆ ಹೇಳಿದ್ಮೇಲೆ ನಾನು ನಿಮ್ಗೆ ಹೇಳೋ ಜವಾಬ್ದಾರಿ ಇರ್ತದೆ, ಬೇಡ ಮಾಡಬೇಡಿ ಅಂತೇಳಿ. ಸೊ ನಾನು ಹೇಳ್ತೀನಲ್ಲ, ಎಷ್ಟೋ ಸಲ ಆತನು ನನಗೆ ಒಳ್ಳೆ ದಾರಿ ತೋರಿಸಿದ್ದಾರೆ, ನಾನು ಆತನಿಗೆ ಒಳ್ಳೆ ದಾರಿ ತೋರಿಸಿದ್ದೀನಿ. ಬಟ್ ಇವತ್ತೇನೋ ಸಮಯ ಸಂದರ್ಭ ಸರಿ ಇಲ್ಲ. ಅದೇನೋ ಹೇಳ್ತಾರಲ್ಲ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ವಾಟ್ ಯು ಆರ್ ಅಂತ. ನಿಮ್ಮ ಸ್ನೇಹಿತರುಗಳನ್ನ ತೋರಿಸು ನೀನೇನು ಅಂತ ನಾನು ಹೇಳ್ತೀನಿ ಅಂತ. ಹಂಗಾಗಿದೆ ಅಷ್ಟೇ ಕಥೆ.